ನೋಡಿ, ಇದು ಇನ್ನೂ ಚೆನ್ನಾಗಿ ಒಣಗಬೇಕು. ಇದು ಆಲ್ರೆಡಿ 2ನೇ ದಿವಸ ಒಣಗ್ತೈತೆ. ಇನ್ನು ಒಂದು 4-5 ದಿವಸ ಇದನ್ನು ನಾವು ಒಣಗಾಕಬೇಕು. ಚೆನ್ನಾಗಿ ಒಣಗಿದ್ರೆ ಮಾತ್ರ ಅದು ಉರಿಯೋದು. ಇಲ್ಲಾಂದರೆ ಹಸಿ ಹಂಗೆ ಇರುತ್ತೆ, ಬೇಗ ಅಂಟ್ಕೊಳ್ಳೋದೇ ಇಲ್ಲ. ಇನ್ನು ಒಂದು 5-6 ದಿವಸ ಇದು ಚೆನ್ನಾಗಿ ಬಿಸಿಲಲ್ಲೇ ಒಣಗಬೇಕು. ಒಣಗಿದ್ರೆ ಮಾತ್ರ ಅದು ಚೆನ್ನಾಗಿ ಉರಿಯುತ್ತೆ, ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ಅವಾಗವಾಗ ಒಂದು 2 ಅವರ್ಗೆ ಒಂದು ಟೈಮ್ ಇದನ್ನು ತಿರುಗಿಸಾಕ್ತಾ ಇರಬೇಕು. ಇಲ್ಲಾಂದರೆ ಒಂದು ಕಡೆ ಮಾತ್ರ ಒಣಗುತ್ತೆ. ಬಿಸಿಲಲ್ಲಿ 2 ಅವರ್ಗೆ ಒಂದು ಟೈಮು ತಿರುಗಿಸಾಕ್ತಾ ಇರಬೇಕು. ಇದು ತೇವ ಇರೋವಾಗ ಸೌಂಡ್ ನೋಡಿ ಹೆಂಗೆ ಬರುತ್ತೆ, ನಿಮ್ಗೆ ಕೇಳಿಸ್ತಾ ಇರ್ಬೋದು. ತೇವ ಇರುವಾಗ ಸೌಂಡ್ ಹಿಂಗೆ ಬರುತ್ತೆ, ನಮ್ಗೆ ಇದರಲ್ಲೇ ಗೊತ್ತಾಗ್ಬಿಡುತ್ತೆ. ಇದು ನೋಡಿ ಚೆನ್ನಾಗಿ ಒಣಗಿಬಿಟ್ಟೈತೆ. ಇದು ಸೌಂಡ್ ನೋಡಿ ಹೆಂಗೆ ಬರುತ್ತೆ. ಎಷ್ಟು ಮೇಲಿಂದ ನಾವು ಕೆಳಗಡೆ ಹಾಕಿದ್ರೂ ಇದು ಮುರಿದೋಗಲ್ಲ. ಈ ಸೌಂಡ್ ನೋಡಿ. ಅದೇ ಹಸಿದಾಗಿರುವಾಗ ಸೌಂಡ್ ನೋಡಿ, ಸೌಂಡೇ ಬರೋದಿಲ್ಲ. ಇದರಲ್ಲೇ ನಮಗೆ ಗೊತ್ತಾಗುತ್ತೆ ಯಾವುದು ಒಣಗೈತೆ, ಯಾವುದು. ಸುಮಾರು ಒಂದು 7-8 ದಿವಸ ಒಣಗಿರೋದು ಇದು. ಎಷ್ಟು ಗಟ್ಟಿ ಅದೇ ಮುರಿಯೋಕ್ಕೂ ಈಸಿ ಇರುತ್ತೆ. ನೋಡಿ, ಹಾಕೋವಾಗ ಗಟ್ಟಿ ಕಾಣುತ್ತೆ, ನಮಗೆ ಮುರಿಬೋದಿಲ್ಲ ಅಷ್ಟೇ. ನೋಡಿ ಎಷ್ಟು ಈಸಿಯಾಗಿ ಮುರಿಬೋದು. ಚೆನ್ನಾಗಿ ಒಣಗಿದ್ರೆ ಮಾತ್ರ ಇದು ಸ್ಮೆಲ್ಲು ಚೆನ್ನಾಗಿ ಬರುತ್ತೆ ಮತ್ತು ಬೇಗನೂ ಅಂಟ್ಕೊಳ್ಳುತ್ತೆ. ಚೆನ್ನಾಗಿ ಒಣಗಿದ ಮೇಲೆ ಇದನ್ನು ಈ ಥರ ಬಾಕ್ಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಅದು ಎಷ್ಟು ವರ್ಷ ಆದ್ರೂ ಇದು ಏನು ಕೆಟ್ಟೋಗೋದಿಲ್ಲ, ಬೂಸ್ಟ್ ಹಿಡಿಯಲ್ಲ. ಇನ್ನು ಎಷ್ಟು ವರ್ಷ ಬೇಕಾದ್ರೂ ನಾವು ಇಕ್ಕೋಬೋದು. ಚೆನ್ನಾಗಿರುತ್ತೆ. ಈ ಥರ ಬಾಕ್ಸ್ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಒಣಗಬೇಕು. ಒಂದು ವಾರ 10 ದಿವಸ ಒಣಗಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಚೆನ್ನಾಗಿ ಒಣಗಿದ್ರೆ ಮಾತ್ರ ಇದು ಏನೂ ಆಗದೆ ಗಟ್ಟಿಗೆ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಬಾಕ್ಸ್ ಮಾಡೋಕ್ಕೆ ಎಷ್ಟು ವರ್ಷ ಬೇಕಾದ್ರೂ ನಾವು ಹಂಗೆ ಮುಚ್ಚಿಕ್ಕೋಬೋದು.